ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ನಾನಿವತ್ತು ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಕತ್ರಿಗುಪ್ಪೆ ಮೇನ್ನಲ್ಲಿರುವಂತಹ ಸ್ಮಾರ್ಟ್ ಬಜಾರ್ ಇದ್ದು ಇಲ್ಲಿಗೆ ನಾನು ಹೋಗಿದ್ದೆ. ನಾನು ಇವತ್ತಿಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅಲ್ಲ ಹೋಗಿದ್ದು, ಕುಕಿಂಗ್ ಕಾಂಪಿಟೇಷನ್ ಇತ್ತು, ಅದಕ್ಕೋಸ್ಕರ ಹೋಗಿದ್ದೆ. ವಿದೌಟ್ ಫೈರ್ ಕುಕಿಂಗ್ ಕಾಂಪಿಟೇಷನ್ ಇತ್ತು. ಈ ಕಾಂಪಿಟೇಷನನ್ನು ಸಂಧ್ಯಾ ಜಯರಾಮ್ ಅವರು ಕಂಡಕ್ಟ್ ಮಾಡ್ತಾಯಿದ್ರು. ಇವರು ಹಲವಾರು ಕಾಂಪಿಟೇಷನ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಸಂಧ್ಯಾ ಜಯರಾಮ್ ಅವರು, ನಾವೆಲ್ಲ ಸ್ನೇಹಿತರು ಹೋಗಿದ್ವಿ. ಹಾಗೆ ಈ ಕಾಂಪಿಟೇಷನ್ಗೆ ನಿರ್ಣಾಯಕರಾಗಿ ವಿನೋದ ಅಡಿಗ ಮೇಡಮ್ ಅವರು ಬಂದಿದ್ದರು. ವಿನೋದ ಅಡಿಗ ಮೇಡಮ್ ಅವರು ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ, ಇವರು ಪಾಕಶಾಲೆಯ ಓನರು. ಪಾಕಶಾಲೆ ಹೋಟೆಲ್ ಅಂತೂ ಎಲ್ಲ ಕಡೆ ಇರುತ್ತೆ ಅಲ್ವ, ಎಲ್ಲರೂ ಹೋಗಿರ್ತೀರ, ಅಲ್ಲಿ ಊಟ ತಿಂಡಿ ಮಾಡಿರ್ತೀರ. ಹಾಗೆಯೇ ಇಲ್ಲಿ ತುಂಬ ಚೆನ್ನಾಗಿ ಕಾಂಪಿಟೇಷನನ್ನು ಇವತ್ತು ನಡೆಸಿದರು. ನನಗೆ ಇಲ್ಲಿ ಮೊದಲನೇ ಬಹುಮಾನ ಕೂಡ ಸಿಕ್ತು. ನನಗೆ ಯಾವ ಅಡುಗೆಯನ್ನು ಮಾಡಿರೋದಕ್ಕೆ ನನಗೆ ಮೊದಲನೇ ಬಹುಮಾನ ಸಿಕ್ತು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ಯಾರ್ಯಾರು ಭಾಗವಹಿಸಿದ್ರು ಅನ್ನೋದನ್ನು ಕೂಡ ನೋಡ್ಬೋದು. ಇಂಗ್ರೀಡಿಯೆಂಟ್ಸು ಆಮೇಲೆ ನೀವು ಕ್ಲೀನಾಗಿ ಹೆಂಗೆ ಮಾಡ್ತೀರಾ ಅನ್ನೋದು, ಹೆಚ್ಚಿನ ಹೆಂಗೆ ಮಾಡ್ತೀರಾ ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಪ್ರೆಸೆಂಟೇಷನು, ಸೊ ನೀವು ಹೇಗೆ ಡೆಕೋರೇಷನ್ ಹೇಗೆ ಮಾಡ್ತೀರಾ ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ನಮ್ಮದು ಪಾಯಿಂಟ್ಸಲ್ಲಿ ನಾವು 10 ಪಾಯಿಂಟ್ಸ್ ಹಾಕೊಂಡು ಜಡ್ಜಸ್ ಫೈನಲು. ಇದೇ ಕೆಲವೇ ಕ್ಷಣಗಳು ಜಡ್ಜಸ್ ಬರ್ತಾರೆ. ಸೊ ನಿಮಗೆ 1 hour 10 minutes ಟೈಮ್ ಕೊಡ್ತೀನಿ. ಈಗ ನಾನು ಸ್ಟಾರ್ಟ್ 4:50 ಆಗಿದೆ. ಸೊ ನೀವೆಲ್ಲ ಸ್ಟಾರ್ಟ್ ಮಾಡ್ಬೋದು. ನಾವು ಯಾವುದೇ ರೆಸಿಪಿಯನ್ನು ಮಾಡ್ತೀವೋ ಅದನ್ನು ಮಾಡಿ ನಂತರ ನಾವು ಬೇಗ ಬೇಗ ಪ್ಲೇಟಿಂಗ್ ಕೂಡ ಮಾಡಬೇಕಿತ್ತು. ಅದಕ್ಕೋಸ್ಕರ ನೋಡಿ ಎಲ್ಲರೂ ಬೇಗ ಮಾಡ್ತಿದ್ದಾರೆ. ನಾವು ಅಲ್ಲೇ ಯಾವ ತರಕಾರಿನ ಹಣ್ಣು ಏನು ಚಾಪ್ ಮಾಡ್ತೀವೋ ಚಾಪ್ ಮಾಡೋದೆಲ್ಲನೂ ಅಲ್ಲೇ ಮಾಡ್ತಾಯಿದ್ದೀವಿ. ಏನಾದರೂ ಮನೆಯಿಂದ ನಾವು ಯಾವುದೇ ಮಿಕ್ಸಿನಲ್ಲಿ ಮಾಡುವಂಥ ಕೆಲಸ ಇರುತ್ತಲ್ವ, ನಾವೇನಾದರೂ ಸಾಲ್ಸ ಮಾಡ್ತೀವಿ, ಚಟ್ನಿ ಮಾಡ್ತೀವಿ, ಈ ಥರ ಏನಾದರೂ ಮಾಡೋದಿದ್ದರೆ ನಾವು ಮನೆಯಿಂದ ನಾವು ಮಿಕ್ಸಿ ಮಾಡ್ಕೊಂಡು ಹೋಗ್ಬೋದಿತ್ತು. ಅಷ್ಟೇ ಅವಕಾಶ ಇತ್ತು. ಬಿಟ್ಟರೆ ಬೇರೆ ಕೆಲಸ ಎಲ್ಲ ನಾವು ಅಲ್ಲೇ ಮಾಡಬೇಕಿತ್ತು. ಅದಕ್ಕೋಸ್ಕರ ಎಲ್ಲರೂ ಮಾಡ್ತಿದ್ದಾರೆ. ಮತ್ತು ಒಂದು ಟೇಬಲ್ನಲ್ಲಿ ಇಬ್ಬರಿಗೆ ಹಾಕಿದರು. ಯಾಕೆಂದರೆ ಜನ ತುಂಬ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಅಲ್ಲಿ ಜಾಗ ಸಾಕಾಗಲ್ಲ ಅಂತ ಒಬ್ಬೊಬ್ಬರಿಗೆ ಒಂದು ಟೇಬಲ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಇಬ್ಬರಿಗೆ ಸೇರಿ ಒಂದೊಂದು ಟೇಬಲನ್ನು ಕೊಟ್ಟಿದ್ದರು. ಆ ಟೇಬಲ್ನಲ್ಲೇ ಎಲ್ಲ ಮಾಡ್ತಿದ್ದಾರೆ ನೋಡಿ. ಎಲ್ಲರೂ ಬೇಗ ಮಾಡ್ತಿದ್ದಾರೆ. ಎಲ್ಲರಿಗೂ ಚೆನ್ನಾಗಿ ಡಿಶ್ ಪ್ರಿಪೇರ್ ಮಾಡಬೇಕು ಅಂತ ಇರುತ್ತಲ್ವ. ಮತ್ತು ಎಲ್ಲರ ಡಿಶ್ಶು ತುಂಬಾ ಚೆನ್ನಾಗಿತ್ತು. ನಾನು ಕೆಲವೊಬ್ಬರದಷ್ಟೇ ಟೇಸ್ಟ್ ಮಾಡಿದ್ದೀನಿ. ನಾನು ಟೇಸ್ಟ್ ಮಾಡಿರುವಂಥ ಡಿಶ್ ಎಲ್ಲರದ್ದು ಚೆನ್ನಾಗಿತ್ತು. ಅದೇ ನಂತರ ಹೇಳಿದ್ದಾರೆ ಜಡ್ಜಸ್, ಯಾರಿಗೆ ಕೊಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲಾಗಿತ್ತು. ತುಂಬಾ ನಮಗೂ ಕೂಡ ಕಷ್ಟ ಆಯಿತು ಅಂತ ನೋಡಿ. ಚಿಕ್ಕ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಇವಾಗೆಲ್ಲ ಸಮ್ಮರ್ ವೆಕೇಷನ್ ಇದೆ ಅಲ್ವಾ, ಅದಕ್ಕೋಸ್ಕರ ನೋಡಿ ಮಕ್ಕಳು ಕೂಡ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಇಂಥದ್ದೆಲ್ಲ ಮಕ್ಕಳೆಲ್ಲ ಈ ಥರ ಭಾಗವಹಿಸೋದು ನೋಡಲಿಕ್ಕೆ ತುಂಬಾ ಖುಷಿ ಕೂಡ ಆಗುತ್ತೆ ಅಲ್ವಾ. ಹಾಯ್ ಆಂಟಿ, ನಿಮ್ಮ ಹೆಸರು? ಶಾಂತನಾದ್ರಾಜ್. ಏನು ಮಾಡಿದ್ದೀರಾ? ಸ್ಯಾಂಡ್ವಿಚ್ ಮಾಡಿದ್ದೀನಿ. ದೈ ಬ್ರೆಡ್ ಆ್ಯಂಡ್ ಸ್ಯಾಂಡ್ವಿಚ್ ವಿತ್ ಸ್ಯಾಂಡ್ವಿಚ್ ಸಲಾಡ್. ಹಾಯ್ ಆಂಟಿ, ನಿಮ್ಮ ಹೆಸರು? ನಾನು ಮೈತ್ರಿ ಭಟ್ ಅಂತ. ನಾನಿವತ್ತು ಮಾಡಿರೋದು ಇದು ಮಾಡಿದ್ದೀನಿ, ಮಲೆನಾಡು ಸಿರಿ ಅಂತ ಒಂದು ಥೀಮ್ ಮಾಡಿದ್ದೀನಿ. ಆ ಥೀಮ್ನಲ್ಲಿ ನಾನು ಮಾವು ಮತ್ತು ಹಲಸು ಸೇರಿಸ್ಕೊಂಡು ಮಾಡಿದ್ದೀನಿ. ಹಾಯ್ ಆಂಟಿ.
ಏನು ಮಾಡಿದ್ದೀರಾ? ನಾನಿವತ್ತು ಬೇಲದ ಹಣ್ಣದ ಚಾಟ್ ಮತ್ತು ರಾಗಿ ಎಣ್ಣೆ ಪಾಯಸ ಮಾಡಿ. ಹಾಯ್ ಆಂಟಿ. ಏನು ಮಾಡಿದ್ದೀರಾ ಆಂಟಿ ಇವತ್ತು? ಇದು ನೆಲ್ಲಿಕಾಯಿ ಅವಲಕ್ಕಿ ಎಲ್ಲ ಹಾಕಿರುವಂಥ ಪಂಚರತ್ನ ಸಿಹಿ ಅಂತ ಲಡ್ಡುನೂ ಇದೆ, ಸ್ವೀಟ್ ಇದೆ. ಇದು ಮ್ಯಾಂಗೋ ಗೊಜ್ಜವು, ಮಾವಿನಕಾಯಿ ಗೊಜ್ಜವು. ಹಾಯ್ ಆಂಟಿ, ಏನು ಮಾಡಿದ್ದೀರಾ? ಮ್ಯಾಂಗೋ ಸ್ಪೆಷಲ್ ಮಾಡಿ. ಹೌದಾ? ಹಾಯ್ ಆಂಟಿ, ಏನು ಮಾಡಿದ್ದೀರಾ ಆಂಟಿ? ನಾನು ಒಂದು ಪೈನಾಪಲ್ ಚಾಟ್ ಮಾಡಿದ್ದೆ. ಗುಲಾಬ್ ಕಾಜು ಪಾನಿಗೆ ಇನ್ಸ್ಟಂಟ್ ಸ್ವೀಟ್. ಇನ್ನೊಂದು ರಿಫ್ರೆಶ್ಮೆಂಟ್ ಪುದೀನ ಜ್ಯೂಸ್. ನೈಸ್. ಹಾಯ್ ಆಂಟಿ, ಏನು ಮಾಡಿದ್ದೀರಾ ಆಂಟಿ? ನಂದು ಕಚೋರಿ ಚಾಟ್ ಅಂತ. ಹಾಂ. ಆಮೇಲೆ ಸ್ವೀಟಲ್ಲಿ ಸ್ವಲ್ಪ ಮ್ಯಾಂಗೋ ಮಲೈ. ನೈಸ್. ಹಾಯ್ ಆಂಟಿ, ಏನು ಮಾಡಿದ್ದೀರಾ ಆಂಟಿ? ಚಾಕ್ಲೇಟ್ ಬಾಲ್ಸ್ ಮಾಡಿದ್ದೀನಿ. ಆಮೇಲೆ ಇದು ಫ್ರೂಟ್ ಚಾಟ್. ಹಾಂ. ಹಾಯ್ ಆಂಟಿ, ಏನು ಮಾಡಿದ್ದೀರಾ ಆಂಟಿ? ಹಾಂ. ಬೆಲ್ಲ ಮತ್ತು ಕಾಯಿ ಸಲಾಡ್, ರಸಾಯನ ಹಾಯ್ ಆಂಟಿ, ಏನು ಮಾಡಿದ್ದೀರಾ ಆಂಟಿ? ಕಡಲೆ ಬೀಜ ಲಾಡು. ಆಮೇಲೆ ಇದು ಬಂದು ಮೂಂಗ್ ದಾಲಲ್ಲಿ ಮೊಳಕೆ ಕಟ್ಟಿ ಹಾಯ್ ಆಂಟಿ. ನೀವು ನನಗೆ ಹೇಳ್ಬಿಟ್ರಿ. ಹಾಯ್ ಆಂಟಿ, ಏನು ಮಾಡಿದ್ದೀರಾ ಆಂಟಿ? ನಾನಿವತ್ತು ಗಬೇಲಿ ಸ್ಯಾಂಡ್ವಿಚ್ ಆಮೇಲೆ ಜಾಕ್ ಫ್ರೂಟ್ ರಸ್ಮಲೈ. ನೈಸ್. ಹಾಯ್ ಆಂಟಿ, ಏನು ಮಾಡಿದ್ದೀರಾ ಆಂಟಿ? ಇವತ್ತು ಪ್ರೋಟೀನ್ ಲಡ್ಡು ಮಾಡಿದ್ದೀನಿ ಮತ್ತು ಪ್ರೋಟೀನ್ ಸಲಾಡ್ ಮಾಡಿದ್ದೀನಿ. ಹಾಯ್ ಆಂಟಿ, ಏನು ಮಾಡಿದ್ದೀರಾ? ಇದು OBC ಬ್ರೆಡ್ ಕೇಕ್. ನಾನು ಬರ್ತೀನಿ ಫಸ್ಟ್. ಇದು ಕುಕುಂಬರ್ ಬೋಟ್ ಸ್ನ್ಯಾಕ್. ನೈಸ್. ಆಂಟಿ, ಹಾಯ್ ಆಂಟಿ, ಏನು ಮಾಡಿದ್ದೀರಾ? ಇದೇನಂಟಿ? ಕುಕುಂಬರ್ ಸುಸಿ ರೋಲ್ಸ್. ಹಾಯ್ ಆಂಟಿ, ಏನು ಮಾಡಿದ್ದೀರಾ? ಜೋರಾಗಿ ಮಾಡಿ. ಸ್ಟಾರ್ ಫ್ರೂಟ್ ಮೇಳ ಅಂತ ಥೀಮ್ ತೊಗೊಂಡಿದ್ದೀನಿ. ಹಾಂ. ಸ್ಟಾರ್ ಫ್ರೂಟ್ ಸಲಾಡ್ ಮಾಡಿದ್ದೀನಿ. ಹಾಂ. ಪನ್ನೀರ್ ವಿತ್ ಸ್ಟಫ್ಡ್ ಸ್ಟಾರ್ ಫ್ರೂಟ್ ಮಾಡಿದ್ದೀನಿ. ಮತ್ತು ಚಟಪಟ ಸ್ಟಾರ್ ಫ್ರೂಟ್ ಜ್ಯೂಸ್, ಸ್ಟಾರ್ ಫ್ರೂಟ್ ತಂಬುಳಿ. ನೈಸ್. ಹಾಯ್ ಆಂಟಿ, ಹಾಯ್ ಆಂಟಿ, ಏನು ಮಾಡಿದ್ದೀರಾ? So we have made like Habiti poha prasadam like sweet and something as an easy snack like chatpata snack with the poha, basic poha. ನೈಸ್. Pause ಮಾಡ್ಬೋದು. ಹಾಗಲ್ಲ. ವಿಡಿಯೋ
ಹಾಯ್ ಆಂಟಿ, ಏನು ಮಾಡಿದ್ದೀರಾ? ಮ್ಯಾಂಗೋ ಸ್ಪೆಷಲ್ ಮ್ಯಾಂಗೋ ಲಾಡು ಮತ್ತು ಮ್ಯಾಂಗೋ ಮ್ಯಾಂಗೋ ಪ್ಯೂರಿ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸ್ ಮತ್ತು ಪ್ಯೂರಿ ಮಾಡಿ ಕಾಯಿ ಕೊತ್ತಂಬರಿ ಕಾಯಿ ಮಾವಿನ ಪುಡಿ ಮಾವಿನಕಾಯಿ ಕೆಂಪು ಅವಲಕ್ಕಿಗಳಲ್ಲಿ ನ್ಯೂಟ್ರಿಷನ್ಸ್ ಜಾಸ್ತಿ ಇರುತ್ತೆ, ಇನ್ನೂ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಇದನ್ನು ಮಾಡಿಕೊಂಡ್ರೆ ಇಡೀ ಇದನ್ನು ಮಾಡಿಕೊಂಡು ನಾವು ಬಿಸಿಲು ಹಾಕೊಂಡು ಅಲ್ಲ ಈಗ ಮಾಡ್ತೀನಿ ಇಲ್ಲ ಹಾಗೆ
ಅಕ್ಕಿ ಮತ್ತು ಇದಕ್ಕೆ ನಾನು ಹಸಿ ಮಸಾಲೆ ಕೊತ್ತಂಬರಿ ಹಸಿ ಕೊತ್ತಂಬರಿ ನಮ್ಮಲ್ಲಿ 200 ರೂಪಾಯಿ ಟ್ರೆಡಿಷನಲ್ ಆಗಿ ಇದು ಒಂದೇ ಇದು ಪಂಚರತ್ನ ನಾನು ನೆಲ್ಲಿಕಾಯಿ ಹಲಸಿನಣ್ಣ ಬಳಸ್ತೀನಿ ಮತ್ತು ಹಾಗೆ ತಿನ್ನೋಕೆ ಮನಸ್ಕೊಂಡು ಮತ್ತು ಇದು 2 ದಿವಸ ಇರುತ್ತೆ ಹಾಗೆ ನಾನು ಸೇರಿಸಿ ಆಮೇಲೆ ಫ್ರಿಜ್ಜಲ್ಲಿ ರಾಗಿ ಎಣ್ಣೆ ಪಾಯಸ ಮಾಡ್ತೀವಲ್ಲ ಅದಕ್ಕೆ ನೀವು ರಾಗಿನ ರುಚಿ ರಾಗಿ ನಾವು ಅಂದರೆ ಅಂದರೆ 2 ತಾಸು ಮೊದಲು ಅದರಲ್ಲಿ ಸಾಫ್ಟ್ ಅದನ್ನಾಗೆ ಮಿಕ್ಸ್ ಮಾಡಿ ಇದಕ್ಕೆ ನಾವು ವೆನಿಲಾ ಬೀನ್ಸ್ ನೋಡಿ ಚೆನ್ನಾಗಿ ಫ್ಲೇವರ್ ಇದೆ. ನಮ್ಮ ಕಡೆ ವೆನಿಲಾ ಬೆಳಿತೀವಿ, ವೆನಿಲಾ ಬೀನ್ಸ್ ಅದೊಂದು ಫ್ಲೇವರ್ ನಾನು ಕೇಸರಿ ಹಾಕಿದ್ದೀನಿ ಅಂದರೆ ಬೇಸ್ ಅಂದರೆ ಅದಕ್ಕೆ ಫ್ಲೇವರ್ ಅಷ್ಟೇ ಬೇರೆ ಹಾಕಿದ್ದೀನಿ. ಅದಷ್ಟೇ ಸಿಂಪಲ್ ಆಗುತ್ತೆ ಅಂತ ನಾನು ಆಲೆ ಮನೆ ಆಗುತ್ತೆ ಆಲೆ ಮನೆಯಲ್ಲ ಕಾಕಂಬಿ ಇವಾಗಷ್ಟೇ ಕಾಕಂಬಿ ಎಲ್ಲ ಸಿಗುತ್ತೆ. ಆಮೇಲೆ ಸಿಗೋಲ್ಲ ಕಾಕಂಬಿ ಬೆಲ್ಲದ ಜಸ್ಟ್ ನನ್ನ ಮಕ್ಕನ ಜಸ್ಟ್ ಮಿಕ್ಸ್ ಮಾಡ್ಕೊಂಡು ತಂದಿದ್ದೀನಿ. ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಮಕ್ಕನ ನಾನು ಕಾಕಂಬಿ ಬೆಲ್ಲ ಅಂತ ಇವಾಗಷ್ಟೇ ಸಿಗುತ್ತೆ. ಇವಾಗ ಆಲೆ ಮನೆ ಅಂತ ಹೇಳ್ತೀನಿ, ಆಲೆ ಮನೆ ತಿಳಿದಿರೋದು ಅದರಲ್ಲಿ ಡಿಪ್ ಮಾಡಿದ್ದೀನಿ. ಜಸ್ಟ್ ಡಿಪ್ ಮಾಡಿ ಡಿಪ್ ಮಾಡೋದೇ ಈ ಥರ ಮಾಡಿ ಇಟ್ಕೊಂಡೆ ಮೇಡಮ್. ಈ ಥರ ಮಾಡಿ ಇಟ್ಕೊಂಡೆ ವರ್ಷ ಪೂರ್ತಿ ಇರುತ್ತೆ. ಒಣಗಿಸಿ ಒಂದೆಷ್ಟು ಊರಿಗೆ ಹೋಗ್ತಾ ಬರ್ತಾ ಹೋಗ್ತೀನಿ. ಹೇಳ್ಬಂದು ಸ್ಟಾಪ್ ಹತ್ರ ನಮಗೆ ಗೊತ್ತು ಮೇಡಮ್. ಇದು ಮೇಡಮ್ ಹಲಸಿನಣ್ಣು ಈ ಥರ ಸಿಗುತ್ತೆ. ಹಪ್ಪೆಕಾಯಿ ಅಂತ ಸಿಗುತ್ತೆ ನಮ್ಮ ಕಡೆ. ಮಿಠಾಯಿ ಹಾಕ್ತೀವಲ್ಲ ಹಪ್ಪೆಕಾಯಿ ಹಪ್ಪೆಕಾಯಿ ಮತ್ತು ಹಲಸಿನಣ್ಣು ಸೇರಿಸ್ಬಿಟ್ಟು ನಾನು ಈ ಚಾಟ್ ಮಾಡ್ತೀನಿ ನಮ್ಮ ಕಡೆ. ಹೌದು ಪ್ಲೀಸ್ ಸೈಲೆನ್ಸ್, ಪ್ಲೀಸ್ ಹಾಕ್ಬಿಟ್ಟು ಸೈಲೆಂಟ್ ಆಗಿರಿ. ವಿಡಿಯೋ ಮಾಡ್ತಾ ಇದ್ದೀನಿ, ಮಾತಾಡೋದು ಕೇಳಿಸ್ತಾರೆ. ಮಕ್ಕಳು ಗಲಾಟೆ ಮೇಡಮ್ ನಾನು ಯಾರು ಮಾತಾಡಬೇಡಿ ಪ್ಲೀಸ್.
ಇನ್ನೊಂದು ಚಟ್ನಿ ಈ ಥರ ಫ್ಲೇವರ್ ಇದ್ದು ಚೆನ್ನಾಗಿದೆ. ಹೌದು ಮತ್ತೊಂದು ಅದರಲ್ಲಿ ಹಸಿದು ರುಬ್ಬಿದ್ದೀನಿ. ಒಗ್ಗರಣೆ ಹಾಕಿದ್ರೆ ಅಕ್ಕಿ ಹುಳಿ ಅಂತ ಹೇಳ್ತೀವಿ ನಾವು. ಹೌದು ಹಾಂ ಅದೇ ಅದೇ ನಾನು ಒಗ್ಗರಣೆ ಹಾಕಿಲ್ಲ, ಹಾಕ್ಬಿಟ್ರೆ ಬಿಸಿ ಆಗಿಬಿಡುತ್ತೆ. ಇದು ಎರಡೂ ಒಂದೇ, ಎರಡು ಒಂದೇ, ನೀರು ಸಪ್ರೇಟ್ ಆಗಿರುತ್ತೆ ಅಷ್ಟೇ. ಇದು ನೋಡಿದ್ರೆ ನನಗೆ ಇಷ್ಟ ಆಯಿತಾ? ಫ್ಲೇವರ್ಗೆ ಸ್ವಲ್ಪ ಜಾಸ್ತಿ ಫ್ಲೇವರಿಗೆ ಸ್ವಲ್ಪ ಚಟ್ನಿ ಹಾಂ ಅದು ಖಾರನೇ ಇದೆ. ಸೂಜಿ ಮೆಣಸು ಹಾಕಿದ್ದೀನಿ, ಖಾರ ಗಾಂಧಾರಿ ಮೆಣಸು ಹಾಕಿದ್ದೀನಿ, ತುಂಬ ಖಾರ ಹಾಕಿದೆ. ಸ್ವಲ್ಪ ಬೆಲ್ಲನೂ ಹಾಕಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಬ್ಯಾಲೆನ್ಸ್ ಆಗಿ. ಎಲ್ಲರೂ ಬಂದ್ಬಿಟ್ಟು fruit salad. Spicy sauce. ತುಂಬಾ ಚೆನ್ನಾಗಿತ್ತು. ಹೊಸ ತರ ನೋಡಿ ಕಲ್ತ್ಕೊಳಕ್ಕಾಯ್ತು. ಹೆಚ್ಚು ಕಾಂಪಿಟೇಷನ್ಸ್ ಮಾಡಿ ನಮಗೆಲ್ಲ ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಮಾಡಿಕೊಟ್ರೆ ನಾವು ಇನ್ನೂ ಹೊಸ ತರ ಕಲ್ತ್ಕೊಳ್ಬೋದು. ಥ್ಯಾಂಕ್ ಯು. ಬೆಂಗಳೂರಿಂದ ಕಡೆಯಿಂದ ಎಲ್ಲ ಏಡಿಸಿ ಇಲ್ಲಿ ಬಂದು ಸೇರ್ಕೊಂಡ್ವಿ. ಎಲ್ಲ ರುಚಿ ರುಚಿಯಾದ ಅಡುಗೆಗಳು, ಸ್ವೀಟ್ ಖಾರ ಎರಡು, ಯಾವುದು ತಿನ್ನೋದು ಯಾವ್ದು ಬಿಡೋದು ಎಲ್ಲರೂ ತುಂಬಾ ಟೇಸ್ಟಿ ಆಗಿತ್ತು. ಆಮೇಲೆ ಹೊಸ ಹೊಸ ತಿಂಡಿಗಳು ಮತ್ತೆ ಹೊಸ ಹೊಸ ಫ್ರೆಂಡ್ಸ್ ಎಲ್ಲರೂ ತುಂಬಾ ಸ್ವೀಟ್ ಆಗಿದೆ. ನನ್ನ ಹೆಸರು ಮಾಲಿನಿ ಅಂತ. ಸೊ ಎಲ್ಲ ತುಂಬಾ ಚೆನ್ನಾಗಿ ನಗಾಡ್ಕೊಂಡು ನಮಗೆ ಪರಿಚಯ ಇದೆ, ಪರಿಚಯ ಇದ್ದ ಎಲ್ಲರೂ ಒಟ್ಟಿಗೆ ಸೇರಿ ಪ್ರೋಗ್ರಾಮ್ ನಡೆಸ್ಕೊಳ್ತೀವಿ. ಥ್ಯಾಂಕ್ ಯು. ಮೀನಾ ಸುರೇಶ್, ನಾನು ಪತ್ರಕರ್ತೆಯಲ್ಲಿ ಇರೋದು. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಎಲ್ಲ ವಯಸ್ಸು ಹೌಸ್ ವೈಫ್ಗೆ ಅಂತ ಎಲ್ಲ ಮೆಂಟ್ ಎಷ್ಟ ಆಯ್ತು ತುಂಬ ಎನ್ಕರೇಜ್ ಮಾಡ್ತಿದ್ದಾರೆ ಅಂತ. ಇವಾಗ ನೆಕ್ಸ್ಟ್ ಖುಷಿ ಆಯ್ತು. ಮಾಡಿದ್ರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿಸಿದ್ವಿ, ಫ್ರೆಂಡ್ಸ್ ಆದ್ರು. ಅದೇ ಅವ್ರು ಹೇಳಿದಾಗೆ ಕೆಲವೊಂದು ತಿಂಡಿ ಕೆಲವೊಂದು ಅಲ್ಲಿರೋ ಖುಷಿ ಎಲ್ಲಾದ್ರೂ ಟೇಸ್ಟ್ ಮಾಡ್ತೀವಿ. ಮನೆಯಲ್ಲೇ ನಾವು ಅತ್ತೆ ಮಾವ ಗಂಡ ಮಗಳೇ ನಮ್ದು ವೆಜ್ ಮಾಡ್ತಾ ಇರ್ತಾರೆ. ನಿಮ್ಮ ಹೆಸರು ಹೇಳ್ಕೊಳ್ಳಿಲ್ಲ, ಹೇಳಿದಾರಾ? त्वमसि शरण्याय त्रिभुवन ಅದು ಒಂದು ಎಕ್ಸ್ಪೀರಿಯನ್ಸ್.
ಸೇರ್ಕೊಂಡು ಎಂಜಾಯ್ ಮಾಡೋವಂಥದ್ದು. ಮನೇಲೆ ಅಡುಗೆ ಮಾಡ್ತೀವಿ, ಎಲ್ಲ ಜೊತೆಗೆ ಸೇರಿ ಜೋರಾಗಿ ಮಾತಾಡಿ. ತುಂಬ ಖುಷಿ ಆಯಿತು. ಹೌದು, ನಮಗೆಲ್ಲ ಸೋಲು ಗೆಲುವು ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ನಮಗೆಲ್ಲ. ಯಾರಿಗೆ ಸೆಕೆಂಡ್ ಕೊಡಬೇಕು, ಯಾರಿಗೆ ಥರ್ಡ್ ಕೊಡಬೇಕು ಗೊತ್ತಾಗಲಿಲ್ಲ. ವಿನೋದ ಬೆಸ್ಟ್ ಮಾಡಿ. ಹೌದು, ನಾನು ವಿನೋದ ಮೇಡಮು ಮಾಡಿದ್ದೀನಿ. ಜಡ್ಜಸ್ ಡಿಸಿಷನ್ ಇಸ್ ಫೈನಲ್. ಯಾರು ಬೇಜಾರು ಮಾಡ್ಕೋಬೇಡಿ, ಇಲ್ಲಿ ಎಲ್ರಿಗೂ ಗಿಫ್ಟ್ ಸಿಗುತ್ತೆ ಇವತ್ತು. ಇವಾಗ ಆನ್ ಮಾಡಿ ಒಂದು ನಿಮಿಷ. ಹಲೋ ಹೌದು, ಪಾರ್ಟಿಸಿಪೇಟ್ ಮಾಡಬೇಕು ಅಂತಾನೆ ನಾವು ಬಂದಿರೋದು, ಬಹುಮಾನಕ್ಕಿಂತ. ಹಲೋ ಅಲ್ಲ ಒಂದ್ಸಲ ಎಲ್ಲರ ಹೆಸರು ಕೇಳ್ಕೊಳಕ್ಕಾಗ್ತಿತ್ತು, ಆದ್ರೆ ಯಾರಿಗೂ ಪರಿಚಯ ಆಗಿಲ್ಲ. ಮುಖ ನೋಡ್ತೀವಿ, ಎಲ್ಲರ ಹೆಸರು ಇನ್ನೊಮ್ಮೆ ಬಂದಾಗ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ವಿ. ಒಂದೊಂದು ಡಿಶ್ ತುಂಬಾ ಸೂಪರ್ ಆಗಿತ್ತು, ಟೇಸ್ಟ್ ಕೂಡ ಎಕ್ಸ್ಟ್ರಾರ್ಡಿನರಿ. ಆಮೇಲೆ ಇದು ಡೆಕೋರೇಷನ್ ಮಾಡಿದ್ರಲ್ಲ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ನಮಗೆ ಜಡ್ಜಸ್ಗೆ ತುಂಬಾ ಕಷ್ಟ ಆಯಿತು. ಎಲ್ಲರೂ ಇದ್ದಾರೆ ಇವತ್ತು, ಎಲ್ಲರೂ ಚಪ್ಪಾಳೆ ಬರಲಿ. ಸೊ ನಮ್ಮ ವಿನೋದ ಮೇಡಮ್ ಅವರು ಇವಾಗ ಪ್ರೈಸ್ ನ ಅನೌನ್ಸ್ ಮಾಡ್ತಾರೆ. ಎರಡೆರಡು ಮಾತೆಲ್ಲ ಹೇಳಕ್ ಬರಲ್ಲ, ಆದ್ರೂ ಮಾತಾಡ್ತೀನಿ. ನಾನು ವಿನೋದ ವಿ ಅಡಿಗ ಪಾಕಶಾಲ ಹೋದೆ. ಎಷ್ಟು ಜನ ಪಾಕಶಾಲ ಹೋಗಿಲ್ಲ? ಎಲ್ಲ ಹೋಗಿದ್ದೀರಾ? ಸೊ 38 ಬ್ರಾಂಚ್ ಆಗಿದೆ. ನಮಗೆ ಮಂಗಳೂರಲ್ಲಿ ಓಪನ್ ಮಾಡಿದ್ವಿ, ನೆಕ್ಸ್ಟ್ ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ. ನಮಗೆ ಇದು ಯಾಕೆ ಅನುಕೂಲ ಆಗುತ್ತೆ ಅಂದರೆ ಏನಾದ್ರು ಹೊಸದು ನಮ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಫಸ್ಟ್ ಆಫ್ ಆಲ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳ ಜೊತೆ ಕರ್ಕೊಂಡು ಬಂದಿರೋದು ಸಂತೋಷ. ಮುಂದೆ ಅವರು ಬರ್ತಾರೆ ಹೀಗೆ ಅಲ್ವಾ, ಇಂಕ್ರೀಸಿಂಗ್ ಆಗಿರುತ್ತೆ. ಸೊ ನಾವು ಇವರಿಗೆ ಹೇಳಲೇಬೇಕು, ಥ್ಯಾಂಕ್ಸ್ ಹೇಳಬೇಕು. ಇದೆಲ್ಲ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಇಲ್ಲಿ ಮಾಡಲಿಕ್ಕೆ. ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ನೀವು ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದೀವಿ. ಕಾಂಪ್ಲಿಮೆಂಟಿಂಗ್ ಟೀಚರ್. ಸೊ ಹೀಗೆ ಪಾರ್ಟಿಸಿಪೇಟ್ ಮಾಡಿ ಹೆಚ್ಚಿನ ಸಂಖ್ಯೆ ನೆಕ್ಸ್ಟ್ ಟೈಮ್ ಬಂದಾಗ ಆಲ್ ಆಫ್ ಯು ಥ್ಯಾಂಕ್ ಯು ಮ್ಯಾಮ್. I think Madam already told. I think I'm so happy and glad that you all are, with our invitation, without saying no, you all have participated. It is not easy as a family person, right? It is not easy that you have a kid, you have other job, but leaving everything with our small invitation, you all have it. So I'm so happy for it. I'm so glad. With your support, every often, right? Probably your fortnight things. Every month we wanted to do like this kind of activity. Thank you so much for all your participation. ಥ್ಯಾಂಕ್ ಯು ಸರ್. ನನಗೆ ಆರ್ಗನೈಸ್ ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಂತ ಸ್ಮಾರ್ಟ್ ಬಜಾರ್ ಅವ್ರಿಗೆ, ಹಾಗೆ ಮಧುಕರ್ ಸರ್, ಆಶಾ ಮೇಡಮ್ ಅವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಟೈಮ್ ನಾನು ಸ್ಪೆಂಡ್ ಮಾಡಿ, ನೀವು ಏನೇ ಬರ್ತಿದ್ರು ಅದನ್ನು ಬಿಟ್ಟು ಇಲ್ಲಿ ಇಷ್ಟೊತ್ತಿದ್ದು ಟೈಮ್ ಸ್ಪೆಂಡ್ ಮಾಡಿ ಸೊ ಪಾರ್ಟಿಸಿಪೇಟ್ ಮಾಡೋದ್ರಿಂದ ತುಂಬ ಖುಷಿ ಆಗುತ್ತೆ. ಸೊ ಎಲ್ರಿಗೂ ನಾನು ನನ್ನ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಮೆಲ್ಲರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ. ಅಫ್ಕೋರ್ಸ್ ನೀವು ಡೈಲಿ ರೂಟೀನ್ ಅಂತ ಕುಕಿಂಗ್ ಮಾಡ್ತಾ ಇರ್ತೀರಾ. ಈಗ ಯಾವ್ದಾದ್ರು ಫೈರ್ಲೆಸ್ ಕುಕಿಂಗು ಆ ಥರದ್ದು ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ. ಏನು ನಾವು ಮಾಡ್ಬೋದು, ಹೇಗೆ ನ್ಯೂಟ್ರಿಷನ್ಸನ್ನು ನಾಶ ಮಾಡಿದೆ ಹಾಗೇನೆ ನಾವು ಕುಕ್ ಮಾಡ್ಬೋದು ಫೈರ್ಲೆಸ್ ಆಗಿ. ಸೊ ದಟ್ ಈಸ್ ವೆರಿ creative, I would say, and many times when we do the cooking, number of nutrients in the food they go waste. So when you eat them as it is raw, all the nutrients they remain. So that is another big advantage of fireless cooking. So I thank all of you once again for being so enthusiastic and creative. Thank you. ಥ್ಯಾಂಕ್ ಯು ಸರ್. ವಿನೋದ ಮೇಡಮ್ ಅವರು ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. I think everybody is a winner here, right? So there are one or other aspect they are going to identify as a first, second, or otherwise everybody winner for us. ಥ್ಯಾಂಕ್ ಯು ಸರ್. ಸೊ ಫಸ್ಟ್ ಪ್ರೈಸ್ ಇಂದ ಥರ್ಡ್ ಪ್ರೈಸ್ ಏನಾ ಅಥವಾ ಥರ್ಡ್ ಇಂದ ಫಸ್ಟ್? ನಿಮ್ಮಿಷ್ಟ ಯಾವ್ದು? ಸೊ ಫಸ್ಟ್ ಥರ್ಡ್ ಪ್ರೈಸ್ ಹೇಳೋಣ. ಫಸ್ಟ್ ಅಂತ ಅನ್ಕೊಳ್ಳಿ. ಓಕೆ, ಥರ್ಡ್ ಪ್ಲೇಸ್ ಗೋಸ್ ಟು ದೀಪಾ ಸಂದೀಪ್.
ಇವ್ರದ್ದೇನು ಸ್ಪೆಷಾಲಿಟಿ ಇಲ್ಲ ನೋಡಿದ್ದೀರಾ ನೀವೆಲ್ಲ ಸ್ಟಾರ್ ಥೀಮ್ ಇಟ್ಕೊಂಡು ಎಲ್ಲ ಅದರಲ್ಲೇ ಮಾಡಿದ್ರು. ಸೊ ಟೀಮ್ ಸ್ಮಾರ್ಟ್ ಬೈಡ್ ಆಮೇಲೆ Thank you, madam. Congratulations. Give a big round of applause. ಸೆಕೆಂಡ್ ಪ್ಲೇಸ್ ಗೋಸ್ ಟು ಪ್ರತಿಭಾ. Congratulations, madam. He's a regular customer. Super. Keep it up. ನೋಡಿ ರೆಗ್ಯುಲರ್ ಕಸ್ಟಮರ್ಗೆ ನೀವು ಒಂದು ಪ್ರೈಸ್ ಕೊಟ್ಟಂಗೆ. I normally see her face. Yes, I would able to recognize her. Sure. Thank you. ಫಸ್ಟ್ ಪ್ಲೇಸ್. So, any guesses? You can ask me. So, you also have ನಮಗೆ seen. ಬರುತ್ತೆ ಅಂತ ಕಾನ್ಫಿಡೆನ್ಸ್, ಯಾಕಂದ್ರೆ ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ನಮ್ಮ ಜಡ್ಜ್ಮೆಂಟ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ. ಏನಿ ಗೆಸ್ ಕಾನ್ಫಿಡೆಂಟ್ ಆಗಿ ನಮಗೆ ಬರುತ್ತೆ ಫಸ್ಟ್ ಪ್ರೈಸ್ ಅಂತ ಯಾರಿಗೆ ಅನಿಸ್ತಾ ಇದೆ? ಉಷಾ ಭಟ್. ಉಷಾ ಭಟ್. Usha Bhatt, Maitri, ಯಾರು ಉಷಾ ಭಟ್ ಅವರು? ವಿಡಿಯೋ ಮಾಡ್ತಿದ್ದಾರೆ ಸರ್. Maitri. Any other guesses? Hema. ಎಲ್ಲಿದ್ದಾರೆ ಹೇಮಾ ಅವರು? ಝಾನ್ಸಿ, ಎಲ್ಲರೂ ಚೆನ್ನಾಗಿ Meena. Sugar. ಮೈತ್ರಿ ಬಗ್ಗೆ Super. So just to make rice cooker. ವೈರ್ಲೆಸ್ ಕುಕಿಂಗ್ ನಲ್ಲಿ ನಿಮಗೆ ಕುಕ್ಕರ್ ಸಿಗ್ತದೆ. ಎಲ್ರಿಗೂ ಪಾರ್ಟಿಸಿಪೇಟ್ಸ್ಗೆಲ್ಲ ಗಿಫ್ಟ್ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮೇಡಮ್ ಒಬ್ಬೊಬ್ಬರೇ ಬನ್ನಿ. ಬರೋದು ಬೇಕಾದಿತ್ತು. ಇಷ್ಟೊಂದೆಲ್ಲ ಕೊಡ್ತಾ ಇದ್ದೀರಾ ಮತ್ತು 3 ಇದೆ ಹಾಗೆ ಕರೆಕ್ಟ್. ಎಲ್ಲರದ್ದು ಹೆಸರು ಕರೆದಿದ್ರೆ ಗೊತ್ತಾಗ್ತಿತ್ತು ಮೇಡಮ್. ಹೆಸರು ಹೇಳ್ಬಿಟ್ಟಿದ್ರೆ ಎಲ್ಲರಿಗೂ ಪರಿಚಯ ಆಗ್ತಿತ್ತು. ಹೌದು ಮೇಡಮ್, ಎಲ್ಲರದ್ದು ಹೆಸರು ಹೇಳ್ಬಿಟ್ಟಿದ್ರೆ ಪರಿಚಯ ಆಗ್ತಿತ್ತು. ಸೊ ನಮ್ಗಿಲ್ವಾ ಮೇಡಮ್? ಇಲ್ಲ ಅಲ್ಲಿ ಪ್ರೈಸ್ ಬಂದವರಿಗೆ ಅದೇ ಇಲ್ಲ ಸರ್, ಕೊಡ್ತಾರೆ ಸರ್, ಕೊಡ್ತಾರೆ. ಮೇಡಮ್ ಸ್ವಲ್ಪ ಈ ಕಡೆ ನಿಮ್ಮ ತಲೆ ಬರುತ್ತೆ. Just wait one singing go, madam go. See, you have to make everybody enthusiasm and happy. Madam will going to sing a song for us. Thanks for participating, madam. ಶಾಂತ ನಟರಾಜ್ ನಾಗರಾಜ್. ಈ ಥರದ ವಿಷಯ. ಮಾಲಿನಿ. Thank you, madam, for participating. This one, good. तावा म्हणजे So, what is it? anything left out? हां,
ಹಾಂ ಕೂಡ ಅದು ಒಂದೇ ನಿಮಿಷ ಚೆಕ್ ಮಾಡಿಲ್ಲ ಗಿಫ್ಟ್ ಕೊಡ್ತಾ ಇದ್ದೆ ಬನ್ನಿ ಮಾಡ್ತೀನಿ ಒಂದೇ ನಿಮಿಷ ಆಶಾ ಆಶಾ ಒಂದು ನಿಮಿಷ ಒಂದೇ ಸೆಕೆಂಡ್ ಅಯ್ಯೋ ನಾನು ಮಾಡಿದ್ದೀರಾ? ಓಕೆ ಓಕೆ ಮೇಡಮ್ ನೀವು ಹೌದಾ ನಮಗೆ ಮತ್ತಿಲ್ಲ ಅಂತ ಏ ಮೇಡಮ್ ಹೋಗಿ ಮೇಡಮ್ ನಿಮಗೆ ಇಲ್ಲೆಲ್ಲ ಹಿಡ್ಕೋಬೇಕು ನೀವೆಲ್ಲ ಹಿಡ್ಕೋಬೇಕು ವಿಡಿಯೋಕ್ಕೆ ಹಿಡ್ಕೋಬೇಕು ಅವ್ರ ಏಜಿಗೆ ತುಂಬ ಖುಷಿ ಆಗುತ್ತೆ ಅವ್ರ ಏಜೆಲ್ಲ ಆ್ಯಕ್ಟಿವ್ ಇದ್ದಾರಲ್ಲ ಸರ್ ತುಂಬಾ ಖುಷಿ ಫೋನ್ ಮಾಡಿ ಕೇಳಿದ್ರು ಕೆಲವೊಂದೆಲ್ಲ ನಿಮಗೆ ನಾವಿಲ್ಲಿ ನಮ್ಮ ಆಯ್ತಾ ಪಾರ್ಟಿಸಿಪೇಟ್ ಮಾಡಿದವರು ಎಲ್ಲರಿಗೂ ಸಿಕ್ಕಿದೆ ಅಲ್ಲ ಎಲ್ಲರಿಗೆ ಇಸ್ಕೊಳ್ಳಿ ಮೇಡಮ್ ಆಯ್ತು ಕೊಟ್ಟಿದ್ದಾರೆ ಮಧುಕರ್ ಸರ್ ಕೊಡ್ತಾ ಇದ್ದಾರೆ ಇಸ್ಕೊಳ್ಳಿ ಮೇಡಮ್ ಅಲ್ಲ ಮೇಡಮ್ ಇವರಿಗೆ ವಿಡಿಯೋ ಬರ್ತಿದೆ ಬರ್ತಾ ಉಂಟು ಮೇಡಮ್ ನಿಮ್ಗೂ ಮೇಡಮ್ ನೀವು ಕಡೆ ಇಲ್ಲಿ ಮೇಡಮ್ ನೀವು 3 ಜನ ಹೋಗಿ ಮೇಡಮ್ ಅಲ್ಲ ಹಾಂ ಅಷ್ಟೇ ನಿಮ್ದಿದು ನೀವು ಇಟ್ಕೊಳ್ಳಿ ಅದಿದೆ ಅದು ಸಪ್ರೇಟ್ ಅದಿದೆ ತೊಗೊಳ್ಳಿ ಮೇಡಮ್ ಮೊಬೈಲ್ ಆಯ್ತು ಸರ್ ಹಲಸಿನಕಾಯಿ ಮಾವಿನಕಾಯಿ ಹಾಕಿ ಸಲಾಡ್ ನೀವು ಯಾರು ಟೇಸ್ಟ್ ನೋಡೋಕ್ಕೆ ಬಂದಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ನಾನು ಈ ಥರ ಬೇರೆ ಬೇರೆ ಕಾಂಪಿಟೇಷನ್ಸಿಗೆ ಹೋಗಲಿ ಎಲ್ಲೇ ಹೋಗಲಿ ಇದರ ಎಲ್ಲ ವಿಡಿಯೋಗಳನ್ನು ಮಾಡಿ ನಾನು ಹಾಕ್ತಾ ಇರ್ತೀನಿ ಇದನ್ನೆಲ್ಲವನ್ನು ನೀವು ನೋಡ್ಬೋದು ಯಾವ ರೀತಿ ಇರುತ್ತೆ ಕಾಂಪಿಟೇಷನ್ಸ್ ಅನ್ನೋದೆಲ್ಲವನ್ನು ನೋಡಿ ಈ ರೀತಿಯಾದಂತಹ ಕಾಂಪಿಟೇಷನ್ಸ್ಗೆ ನೀವು ಕೂಡ ಭಾಗವಹಿಸ್ಬೋದು ನಿಮಗೂ ಕೂಡ ಹಲವಾರು ಐಡಿಯಾಗಳು ಬರುತ್ತೆ ಈ ತರಹ ವಿಡಿಯೋಗಳನ್ನೆಲ್ಲ ನೋಡಿದರೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಬೈ